ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮೊದಲನೇ ODIಯಲ್ಲಿ ಹರ್ಷಿತ್ ರಾಣಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ODIನಲ್ಲಿ ಡೆಬ್ಯೂಟ್ ಮಾಡಿದ್ದಾರೆ. ಸೊ ಇವತ್ತು ಹರ್ಷಿತ್ ರಾಣಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದರು ಅಂತ ಹೇಳಬೇಕು. ಹೌದು, ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದ ಇಂಗ್ಲೆಂಡ್ ಟೀಮ್ ಸಖತ್ತಾಗಿ ಔಟ್ ಆಯಿತು ಅಂತ ಹೇಳಬೇಕು. ಹೌದು, ಜೋ ರೂಟ್ ಒಂದು ಕಡೆ ನಿಂತ್ಕೊಂಡು ಆಡ್ತಾಯಿದ್ರೆ ನಮ್ಮ ಜಡ್ಡು ಬೈ ಒಂದು LBW ಮಾಡೋ ಮೂಲಕ ಔಟ್ ಮಾಡಿದರು ಅಂತ ಹೇಳಬೇಕು. ಇನ್ನೊಂದು ಕಡೆ ಜೋಸ್ ದ ಬಾಸ್ ನಾನು ಬರೀ T20ಯಲ್ಲಿ ಮಾತ್ರ ಅಲ್ಲ ODIನಲ್ಲೂ ನಾನು ಚೆನ್ನಾಗಿ ಆಡ್ತೀನಿ ಅಂತ ತೋರಿಸ್ಕೊಟ್ರು ಜೋಸ್ ದ ಬಾಸ್. ಅವರ ತಮ್ಮ ಅರ್ಧ ಶತಕನ ಪೂರೈಸಿದರು ಅಂತ ಹೇಳಬೇಕು. ಆದರೆ ಅಕ್ಷರ್ ಪಟೇಲ್ ಅವರು ಬಂದುಬಿಟ್ಟು ಇವರ ವಿಕೆಟನ್ನು ಕಬಳಿಸಿದರು ಅಂತಲೇ ಹೇಳಬೇಕು. ಹೌದು, ಇನ್ನು ನಮ್ಮ RCB ಆಟಗಾರ ಜೇಕಬ್ ಬೆಥೆಲ್ ಕೂಡ ತಮ್ಮ ಅರ್ಧ ಶತಕವನ್ನು ಗಳಿಸಿ ರವೀಂದ್ರ ಜಡೇಜಾ ಅವರಿಗೆ LBW ಆದರು ಅಂತಲೇ ಹೇಳಬೇಕು. ಇವತ್ತು ರವೀಂದ್ರ ಜಡೇಜಾ ಕ್ರೂಷಿಯಲ್ 3 ವಿಕೆಟ್ನ ತೆಗೆದು ಟೀಮ್ ಇಂಡಿಯಾದ ರನ್ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾದರು ಅಂತ ಹೇಳಬೇಕು. ಟೀಮ್ ಇಂಡಿಯಾ 249 ರನ್ ಚೇಸ್ ಮಾಡಬೇಕಾಗಿದೆ. ಇದನ್ನು ಚೇಸ್ ಮಾಡುತ್ತಾ ಅಂತ ಕಾದು ನೋಡಬೇಕಿದೆ.